ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಅಧ್ಯಾಯ 11 ಮಾನವ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಕೆಲವು ಮಾಹಿತಿಗಳನ್ನ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಆರ್ಥಿಕ ಸಮೀಕ್ಷೆಯಲ್ಲಿ ಯಾವ ಮಾಹಿತಿಗಳು ಇದೆ ಇದ್ರ ಬಗ್ಗೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಕೆಲವು ಅಂಶಗಳನ್ನ ಇಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗ್ತೇವೆ. ಇಲ್ಲಿ ಮಾನವನ ಜೀವಿತ ಅವಧಿ ಎಷ್ಟೆಷ್ಟಿದೆ, ಹೆಣ್ಣಿಗೆ ಎಷ್ಟು ಜೀವಿತಾವಧಿಯನ್ನ ಒಂದು ಅಂದಾಜಿಸಲಾಗಿದೆ, ಗಂಡಿಗೆ ಎಷ್ಟು ಅಂದಾಜಿಸಲಾಗಿದೆ, ಜೊತೆಗೆ ಆಯುಷ್ಮಾನ್ ಭಾರತ್ ಒಂದು ಕಾರ್ಯಕ್ರಮದ ಅಡಿಯ ವಿಶೇಷತೆಗಳೇನು, ಮತ್ತೆ ಆರೋಗ್ಯ ಕರ್ನಾಟಕಕ್ಕೂ ಇರುವಂತಹ ವ್ಯತ್ಯಾಸಗಳೇನು, ಜೊತೆಗೆ ಆಶಾ ಕಾರ್ಯಕರ್ತೆಯನ್ನ ನೇಮಕ ಮಾಡ್ತಾ ಇದ್ದಾರೆ, ಜೊತೆಗೆ ಅದು ಎಷ್ಟು ಜನರಿಗೆ ಒಂದು ಆಶಾ ಕಾರ್ಯಕರ್ತೆಯನ್ನ ನೇಮಕ ಮಾಡ್ತಾರೆ, ಸರ್ಕಾರದ ಸ್ಕೀಮ್ಗಳೇನು ಅದ್ರ ಬಗ್ಗೆ, ಹಾಗೆ ಬಹಳ ಮುಖ್ಯವಾಗಿ ಶುಚಿ ಯೋಜನೆ ಅನ್ನುವಂಥದ್ದು ಯಾರಿಗೆ ಸಂಬಂಧಪಟ್ಟಿದೆ, ಏನು ಇದರ ವಿಶೇಷತೆಗಳು ಅನ್ನುವಂಥದ್ದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನ ಮಾಡ್ತಾ ಹೋಗ್ತೀನಿ. ಮೊದಲದಾಗಿ ಗಮನಿಸೋದಾದ್ರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ಬರುವಂತಹದ್ದು ಇಂತಹ ಯೋಜನೆಗಳು. ನೋಡಿ, ಆರೋಗ್ಯ ಸೇವೆಯು ಸೇವಾ ವಲಯದ ಒಂದು ಕ್ಷೇತ್ರವಾಗಿ ನಾವು ಕಾಣ್ತಾ ಬರ್ತೇವೆ. ಇಲ್ಲಿ ಕನಿಷ್ಠ ಅಗತ್ಯತೆಗಳನ್ನ ಹಲವು ಕಾರ್ಯಕ್ರಮದ ಅಡಿಯಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರಾಥಮಿಕ ಆರೋಗ್ಯ ಸೇವೆಯನ್ನ ಒದಗಿಸುವಂತಹ ಕೆಲಸ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗಳು ಮಾಡುವಂಥದ್ದು ನಾವು ನೋಡ್ತಾ ಬರ್ತೇವೆ. ಅದರಲ್ಲಿ ನೋಡಿ, ಈ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಆರೋಗ್ಯ ಇಲಾಖೆಯ ಅಡಿಯಲ್ಲಿ ಎಷ್ಟು ಆರೋಗ್ಯ ಕೇಂದ್ರಗಳು ಇದೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗತ್ತೆ. ಇದೇನು ಎಕ್ಸಾಮಿಗೆ ಬಹಳ ಇಂಪಾರ್ಟೆಂಟ್ ಆಗೋದಿಲ್ಲ ಈ ಪಾಯಿಂಟ್ ಅನ್ನುವಂಥದ್ದು, ಬಟ್ ನಿಮ್ಗೆ ತಿಳಿದಿರ್ಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಇಲ್ಲೊಂದು ಪಾಯಿಂಟ್ ಅನ್ನ ಹಾಕಿರುವಂಥದ್ದು. ನೋಡಿ, 365 ನಗರ ಆರೋಗ್ಯ ಕೇಂದ್ರಗಳನ್ನ ನಾವು ನಮ್ಮ ರಾಜ್ಯದಲ್ಲಿ ಪ್ರಸ್ತುತವಾಗಿ ಗಮನಿಸ್ತೇವೆ. ಜೊತೆಗೆ 9159 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಇವು ಹೋಬಳಿಗಿಂತನೂ ಕಡಿಮೆ ಇರುವಂತಹ ಒಂದು ಪ್ರದೇಶದಲ್ಲಿ ಇವುಗಳನ್ನ ರಚನೆ ಮಾಡಲಾಗುತ್ತೆ. ನೋಡಿ, 9159 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಹಾಗೆಯೇ 25 ಸಮುದಾಯ ಆರೋಗ್ಯ ಕೇಂದ್ರಗಳನ್ನ ಗಮನಿಸುವಂಥದ್ದು. 146 ತಾಲೂಕು ಆಸ್ಪತ್ರೆಗಳಿದೆ ನಮ್ಮಲ್ಲಿ, ಹಾಗೆ 36 ಸ್ವಾಯತ್ತತ್ವ ಬೋಧನಾ ಆಸ್ಪತ್ರೆಗಳು ಇರುವಂಥದ್ದು. ಬೋಧನಾ ಆಸ್ಪತ್ರೆಗಳು ಅಂದ್ರೆ ಬಿಫೋರ್ ಅವುಗಳನ್ನ ಸ್ಟಡಿ ಮೆಡಿಕಲ್ ಆಸ್ಪತ್ರೆಗಳು ಅಂತ ಕರಿತೀವಲ್ಲ, ಅಪ್ರೆಂಟಿಸ್ ಇರುವಂತಹ ಒಂದು ಆಸ್ಪತ್ರೆಗಳು. ಮತ್ತು 11 ಇತರ ಆಸ್ಪತ್ರೆಗಳು ವೈದ್ಯಕೀಯ ನೀತಿಶಾಸ್ತ್ರದ ಪ್ರಕಾರವಾಗಿ ಗುಣಮಟ್ಟದ ಆರೈಕೆ ಒದಗಿಸಲು 35,384 ವೈದ್ಯಕೀಯ ಒಂದು ಖಾಸಗಿ ವೈದ್ಯಕೀಯ ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇದೆ. ನೋಡಿ, 35,000 ಒಂದು ಖಾಸಗಿ ವೈದ್ಯಕೀಯ ಕ್ಷೇತ್ರಗಳೇ ಇಲ್ಲಿರುವಂಥದ್ದು. ನೋಡಿ, ನಮ್ಮ ಕರ್ನಾಟಕದಲ್ಲಿ ನಾವು 365 ನಗರ ಆರೋಗ್ಯ ಕೇಂದ್ರಗಳು, 9,000 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದ್ರೆ ಇವೆಲ್ಲವೂ ಸೇರಿಸಿದ್ರು ಕೂಡ ಒಂದು 10,000 ಆಗ್ಬೋದು. ಆದ್ರೆ ಇದರ 3 ಪಟ್ಟು ಖಾಸಗಿಯವರದು ಒಂದು ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇರುವಂತದ್ದನ್ನ ನಾವು ನೋಡ್ಬೇಕಾಗತ್ತೆ. ನಂತರದಲ್ಲಿ ನೋಡಿ, ಅತಿ ಹೆಚ್ಚು ಖಾಸಗಿ ವೈದ್ಯಕೀಯ ಸಂಸ್ಥೆಗಳು ಇರುವಂತಹ 3 ಜಿಲ್ಲೆಗಳು ನೋಡೋದಾದ್ರೆ, ಮೊದಲನೇದಾಗಿ ಬರುವಂತಹ ಜಿಲ್ಲೆ ಬೆಂಗಳೂರು. 33% ಒಂದು ಖಾಸಗಿ ಸಂಸ್ಥೆಗಳು ಇರುವಂತಹದ್ದು ನಾವು ಬೆಂಗಳೂರು ಜಿಲ್ಲೆಯಲ್ಲಿ ನೋಡ್ತೇವೆ. ಇನ್ನು ದಕ್ಷಿಣ ಕನ್ನಡ, ಧಾರವಾಡ ಇವೆರಡು 6% 2 ಮತ್ತು 3ನೇ ಸ್ಥಾನವನ್ನ ಪಡೆದುಕೊಂಡಿರುವಂಥದ್ದು. ಇನ್ನು ನಂತರದಲ್ಲಿ ನೋಡಿ, ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಡೇಟಾ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಬೇಕಾಗತ್ತೆ ನೀವು. ನೋಡಿ, ಕರ್ನಾಟಕ ರಾಜ್ಯದ ಆರೋಗ್ಯ ಛಲಗಳ ಪ್ರಗತಿಯನ್ನ ನೋಡೋದಾದ್ರೆ ಪ್ರತಿ 1000ಕ್ಕೆ ಎಷ್ಟು ಪ್ರಮಾಣದಲ್ಲಿ ಇದೆ ಅನ್ನುವಂಥದ್ದು ನೋಡಿ. ಜನನ ದರ ಅನ್ನುವಂಥದ್ದು 16.5 ಇದೆ, ಮರಣ ದರ ಅನ್ನುವಂಥದ್ದು 6.2 ಇರುವಂಥದ್ದು. ಇಲ್ಲಿ ಹಾಗೆ ತಾಯಂದಿರ ಒಂದು ಮರಣ ದರ ಅನ್ನುವಂಥದ್ದು 69 ಇರುವಂಥದ್ದು. ಪ್ರತಿ 1000ಕ್ಕೆ 69 ಜನರ ಒಂದು ತಾಯಂದಿರ ಮರಣ ಹೊಂದಿರುತ್ತಾರೆ. ಫಲವತ್ತತೆಯ ದರ ಅನ್ನುವಂಥದ್ದು ಕೇವಲ 1.7 ಇರುವಂಥದ್ದು. ಆರಂಭಿಕ ನವಜಾತ ಶಿಶುಗಳ ಮರಣ ದರ ನೋಡಿ 1000ಕ್ಕೆ 11 ಇದೆ. ಒಂದು ಶಿಶು ಮರಣ ದರ ಅನ್ನುವಂಥದ್ದು, ನವಜಾತ ಶಿಶು ಮರಣ ದರ ಅನ್ನುವಂಥದ್ದು 1000ಕ್ಕೆ 14 ಇರುವಂಥದ್ದು. ಶಿಶು ಮರಣ ದರ ಅನ್ನುವಂಥದ್ದು ಎರಡನ್ನೂ ಸೇರಿ ನಾವು ಇನ್ಕ್ಲೂಡ್ ಮಾಡಿದಾಗ 19 ಇರುವಂಥದ್ದು. 1000ಕ್ಕೆ 19 ಶಿಶುಗಳು ಒಂದು ಮರಣ ದರ ಇರುವಂಥದ್ದು.
ಹಾಗೆ 5 ವರ್ಷಕ್ಕಿಂತ ಕಡಿಮೆ ಇರುವಂತಹ ಒಂದು ಮಕ್ಕಳ ಮರಣ ದರ ಅನ್ನುವಂಥದ್ದು 1000ಕ್ಕೆ 21 ಮರಣ ದರವನ್ನ ಹೊಂದಿರುವಂಥದ್ದು. ನೋಡಿ, ಜೀವಿತ ಅವಧಿಯನ್ನ ನೋಡೋದಾದ್ರೆ 69 ವರ್ಷ ಜೀವಿತ ಅವಧಿ ಇರುವಂತದ್ದನ್ನ ನಾವು ಒಂದು ಅಂದಾಜಿಸಲಾಗಿರುವಂಥದ್ದು. ಇಲ್ಲಿ ಮಹಿಳೆಯರಿಗೆ 70 ವರ್ಷ, ಪುರುಷರಿಗೆ 67 ವರ್ಷ. ಪುರುಷರಿಗೂ ಕೂಡ ಇಲ್ಲಿ ಡಾಮಿನೇಟ್ ಆಗಿದೆ ನೋಡಿ ಸ್ನೇಹಿತರೆ. ಅವರು 3 ವರ್ಷ ಕಡಿಮೆ ಆಗಿರುವಂತದ್ದು ನಾವು ನೋಡ್ತಾ ಬರ್ತೇವೆ. ನೋಡಿ, ಆರೋಗ್ಯ ಇಲಾಖೆಯಲ್ಲಿ ಸಾಕಷ್ಟು ಯೋಜನೆಗಳಿದೆ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಅನ್ನುವಂಥದ್ದು ನೋಡ್ತಾ ಹೋಗ್ಬಿಡೋಣ. ಇಲ್ಲಿ ಜನನಿ ಸುರಕ್ಷಾ ವಾಹಿನಿ ಅನ್ನುವಂತಹ ಒಂದು ಯೋಜನೆ ಬಂದಿದೆ. ಗರ್ಭಿಣಿ ಮತ್ತು ಬಾಣಂತಿ ಮತ್ತು ನವಜಾತ ಶಿಶುಗಳಿಗೆ ಒಂದು ಆಸ್ಪತ್ರೆಯಿಂದ ಇನ್ನೊಂದು ಆಸ್ಪತ್ರೆಗೆ ಕರೆದೊಯ್ಯಲು ಒಂದು ವಾಹನದ ಸೌಲಭ್ಯವನ್ನ ಕಲ್ಪಿಸಿಕೊಡಲಾಗುತ್ತೆ ಜನನಿ ಸುರಕ್ಷಾ ವಾಹಿನಿ ಒಂದು ಯೋಜನೆಯ ಅಡಿಯಲ್ಲಿ. ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇತರ ಒಂದೇ ಹೆಸರಿನಲ್ಲಿ ನೋಡಿ, ಜನನಿ ಸುರಕ್ಷಾ ಯೋಜನೆ ಅನ್ನುವಂಥದ್ದು ಬರುತ್ತೆ. ಇದು ವಾಹಿನಿ ಅನ್ನುವಂಥದ್ದು ಒಂದು ಕರೆದುಕೊಂಡು ಹೋಗುವ ವ್ಯವಸ್ಥೆ ಮಾಡಿದ್ರೆ, ಇದು ಸುರಕ್ಷಾ ಯೋಜನೆ ಕೂಡ ಇರುವಂಥದ್ದು. ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ. ತಾಯಂದಿರ ಮತ್ತು ಶಿಶು ಮರಣದ ಪ್ರಮಾಣವನ್ನ ತಗ್ಗಿಸುವಂತಹ ಒಂದು ಕೆಲಸ ಈ ಯೋಜನೆ ಮಾಡುವಂಥದ್ದು ನಾವು ನೋಡ್ತಾ ಬರ್ತೇವೆ. ಹಾಗೂ ಆಸ್ಪತ್ರೆಗಳಲ್ಲಿ ಹೆರಿಗೆಯನ್ನ ಮಾಡಿಸಿಕೊಳ್ಳುವಂತೆ ಪ್ರೋತ್ಸಾಹವನ್ನ ಉದ್ದೇಶವನ್ನ ಹೊಂದಿರುವಂಥದ್ದು. ಯಾಕೆಂದ್ರೆ ಆಸ್ಪತ್ರೆಗಳಲ್ಲಿ ಸಲಕರಣೆಗಳಾಗಿರಬಹುದು, ಅಲ್ಲಿಗೆ ಬೇಕಾದಂತಹ ಒಂದು ಉಪಕರಣಗಳಾಗಿರ್ಬೋದು ಇರುವಂಥದ್ದು. ಇನ್ನು ಹಳ್ಳಿಗಳಲ್ಲಿ ಇರುವಂತಹ ಒಂದು ಕೆಲವರು ಸೂಲುಗಿತ್ತಿ ಅನ್ನುವಂತಹ ಒಂದು ವ್ಯವಸ್ಥೆಯನ್ನು ನಾವು ನೋಡಿರುತ್ತೇವೆ. ಅಲ್ಲಿ ಹೆಚ್ಚಾಗಿ ತಾಯಿ ಮತ್ತು ಮಗುವಿನ ಪ್ರಾಣಕ್ಕೆ ಕುತ್ತು ಬರುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡ್ಲಿ ಅನ್ನುವಂತಹ ಉದ್ದೇಶದಿಂದ ಜನನಿ ಸುರಕ್ಷಾ ಯೋಜನೆ ಅಡಿಯಲ್ಲಿ ಒಂದು ಕೇಂದ್ರದ ಸರ್ಕಾರದ ಒಂದು ಯೋಜನೆಯನ್ನ ಬರುವಂತದ್ದು. ಅಕಸ್ಮಾತ್ ಈ ಯೋಜನೆಗೆ ಒಳಪಟ್ಟು ಮನೆಯಲ್ಲೇ ಹೆರಿಗೆ ಆದ್ರೆ 500 ರೂಪಾಯಿಗಳ ಒಂದು ಸಹಾಯಧನ ಅನ್ನುವಂಥದ್ದು. ಹಾಗೆ ಗ್ರಾಮೀಣ ಭಾಗದಲ್ಲಿ ಏನಾದ್ರೂ ಹೆರಿಗೆ ಆದ್ರೆ 700 ರೂಪಾಯಿಗಳ ಒಂದು ಸಹಾಯಧನ. ನಗರ ಪ್ರದೇಶದಲ್ಲಿ ಅಥವಾ ಆರೋಗ್ಯ ಸಂಸ್ಥೆಯಲ್ಲಿ ಹೆರಿಗೆ ಆದ್ರೆ 600 ರೂಪಾಯಿಗಳ ಒಂದು ನೆರವನ್ನ ನೀಡಲಾಗುತ್ತೆ. ಜನನಿ ಸುರಕ್ಷಾ ಯೋಜನೆಯಲ್ಲಿ ಇದು ಕೇಂದ್ರ ಸರ್ಕಾರದ ಯೋಜನೆ. ಈ ಯೋಜನೆಯ ಅಡಿಯಲ್ಲಿ ಒಂದು ಆಸ್ಪತ್ರೆಗಳಲ್ಲಿ ಹೆರಿಗೆ ಮಾಡಿಸಿಕೊಳ್ಳುವಂತಹ ಯೋಜನೆ ಕಂಡುಕೊಂಡಿರುವಂಥದ್ದು. ಹಾಗೆ ಅದಕ್ಕೆ ಸೂಕ್ತವಾಗಿ ಒಂದು ಸಹಾಯಧನ ಅನ್ನುವಂಥದ್ದು ಒಂದು ಹೆರಿಗೆ ಆದಂತಹ ಮಹಿಳೆಗೆ ದೊರಕುವಂಥದ್ದು. ಇನ್ನು ನಂತರ ನೋಡಿ, ಕುಟುಂಬ ಕಲ್ಯಾಣ ಯೋಜನೆಗಳನ್ನ ತೆಗೆದುಕೊಂಡು ಬಂದಿದೆ. ನೋಡಿ, ಭಾರತದ 1952ರಲ್ಲಿ ಮೊದಲ ಬಾರಿಗೆ ಒಂದು ಕುಟುಂಬ ಯೋಜನೆ ಅನ್ನುವಂಥದ್ದು ತೆಗೆದು ಬಂತು. ಇದರಲ್ಲಿ 1977ರಲ್ಲಿ ಕುಟುಂಬ ಕಲ್ಯಾಣ ಅನ್ನುವಂತಹ ಹೆಸರಿನಿಂದ ಮರುನಾಮಕರಣ ಹೊಂದಿತು. ಮುಂಚೆ ಕುಟುಂಬ ಯೋಜನೆ ಅನ್ನುವಂಥದ್ದು 1952ರಲ್ಲಿ ಬಂತು. 77ರಲ್ಲಿ ಕುಟುಂಬ ಕಲ್ಯಾಣ ಕಾರ್ಯಕ್ರಮ ಅನ್ನುವಂತಹ ಒಂದು ಮರುನಾಮಕರಣವನ್ನ ಮಾಡಿದ್ವಿ. ನಿಮ್ಗೆಲ್ಲ ಗೊತ್ತಿದೆ, ವಸೆಕ್ಟಮಿ, ಟ್ಯುಬೆಕ್ಟಮಿ ಅನ್ನುವಂಥದ್ದು ಸಂತಾನಹರಣ ಚಿಕಿತ್ಸೆಯಾಗಿರುತ್ತೆ ಗಂಡು ಮತ್ತು ಹೆಣ್ಣಿಗೆ ಸಂಬಂಧಪಟ್ಟಂತೆ. ಇಲ್ಲಿ ಸುರಕ್ಷಿತ ದಂಪತಿಗಳ ದರ ಅನ್ನುವಂಥದ್ದು 2019-20 ಒಂದು ಸಾಲಿನಲ್ಲಿ ಗಮನಿಸೋದಾದ್ರೆ 68.7ರ ಒಂದು ಏರಿಕೆಯನ್ನ ನಾವು ನೋಡ್ತಾ ಬರುವಂಥದ್ದು. ಇನ್ನು ನಂತರದಲ್ಲಿ ನೋಡಿ ಸ್ನೇಹಿತರೆ, ಆಯುಷ್ಮಾನ್ ಭಾರತ್ ಬಹಳ ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್. ಇದು ಬಹಳ ಇಂಪಾರ್ಟೆಂಟು. ಹಾಗೆ ಜೊತೆಗೆ ಸಾಕಷ್ಟು ಬಾರಿ ಕ್ವಶನ್ ಆಗಿರುವಂಥದ್ದು ನಾವು ನೋಡ್ತಾ ಬರ್ತೇವೆ. ಸಮಗ್ರ ಆರೋಗ್ಯ ಕರ್ನಾಟಕ ಯೋಜನೆ 2018 ಸೆಪ್ಟೆಂಬರ್ 25ರಂದು ಜಾರಿಗೆ ಬಂದಂತಹ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ದೇಶದ 100 ಕೋಟಿ ಕುಟುಂಬಗಳಿಗೆ ಆರೋಗ್ಯ ಭದ್ರತೆಯನ್ನು ಒದಗಿಸಿಕೊಡುವಂತಹ ಯೋಜನೆ ಇದಾಗಿರುವಂಥದ್ದು. ಜೊತೆಗೆ ಇಲ್ಲೊಂದು ಮಾಹಿತಿ ನೋಡಿ, ಮಗು ಯೋಜನೆ ಅನ್ನುವಂಥದ್ದು ಅಂದ್ರೆ ಬಾಣಂತಿಯನ್ನ ಆಸ್ಪತ್ರೆಯಲ್ಲಿ ಹೆರಿಗೆ ಆದ ನಂತರದಲ್ಲಿ ಮಗು ಮತ್ತು ತಾಯಂದಿರನ್ನ ಮನೆಗೆ ಬಿಡುವಂತಹ ಒಂದು ನವಜಾತ ಶಿಶುವರಿಗೆ ಒಂದು ವಾಹನದ ಸೌಲಭ್ಯವನ್ನ ಕಲ್ಪಿಸಿಕೊಡುವಂಥದ್ದು. 2014ರಲ್ಲಿ ಈ ಯೋಜನೆ ಜಾರಿಗೆ ಬಂದಿರುವಂಥದ್ದು. ವಿಶ್ವ ಆರೋಗ್ಯ ಸಂಸ್ಥೆ ಜಿನೇವಾದಲ್ಲಿ ಇರುವಂಥದ್ದು ನಾವು ನೋಡ್ತೇವೆ. ನಂತರ ನೋಡಿ, ಆಯುಷ್ಮಾನ್ ಭಾರತ್ ಮತ್ತು ಕರ್ನಾಟಕ ಆರೋಗ್ಯ ಕರ್ನಾಟಕದ ಯೋಜನೆಯ ಬಗ್ಗೆ ಸ್ವಲ್ಪ ಮಾಹಿತಿ ಅನ್ನುವಂಥದ್ದು ನೋಡ್ಬೇಕಾಗತ್ತೆ. ಇಲ್ಲಿ 2017ರ ಕರ್ನಾಟಕ ಸಂಯೋಜಿತ ಸಾರ್ವಜನಿಕ ಆರೋಗ್ಯ ನೀತಿಯಂತೆ
ದಕ್ಷತೆ ಸುಧಾರಿಸಲು ಪ್ರಭಾವ ಮತ್ತು ಸಾರ್ವತ್ರಿಕ ಸಮಾನ ಮತ್ತು ಸುಸ್ಥಿರ ಆರೋಗ್ಯ ಸೇವೆಯನ್ನ ಒದಗಿಸುವಂತಹ ಕಾರ್ಯಕ್ರಮದ ಅಡಿಯಲ್ಲಿ ಆಯುಷ್ಮಾನ್ ಭಾರತ್ ಮತ್ತು ಆರೋಗ್ಯ ಕರ್ನಾಟಕ ಯೋಜನೆ ಅನ್ನುವಂಥದ್ದು ಈ ಒಂದು ಯೋಜನೆ ಬಂದಿರುವಂತದ್ದು. ಆರೋಗ್ಯ ಭದ್ರತೆಯನ್ನ ಒದಗಿಸಿಕೊಡಲು 2018ರ ಸೆಪ್ಟೆಂಬರ್ 25ರಂದು ಆಯುಷ್ಮಾನ್ ಭಾರತ್ ನ್ಯಾಷನಲ್ ಹೆಲ್ತ್ ಪ್ರೊಟೆಕ್ಷನ್ ಮಿಷನ್ ಅಡಿಯಲ್ಲಿ ಈ ಒಂದು ಯೋಜನೆ ಬಂದಿರುವಂತದ್ದು. ಇದನ್ನ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಂತಾನೂ ಕೂಡ ನಾವು ಕರಿತೇವೆ. PMGY ಅನ್ನುವಂತಹ ಒಂದು ಮರುನಾಮಕರಣವನ್ನ ನಾವು ಮಾಡಿರುವಂತದ್ದು. ಇಲ್ಲಿ ಆಯುಷ್ಮಾನ್ ಭಾರತ್ ಮತ್ತು ಆರೋಗ್ಯ ಕರ್ನಾಟಕ ಈ ಎರಡು ಯೋಜನೆಗಳು ಗುರಿ ಏನಿದೆ ಅದು ಸೇಮ್ ಇರುವಂತದ್ದು. ಇಲ್ಲಿ ವ್ಯಾಪ್ತಿ ಮತ್ತು ಮಾನದಂಡಗಳನ್ನ ನಾವು ನೋಡೋದಾದ್ರೆ ಇದು ಕೂಡ ಆಯುಷ್ಮಾನ್ ಭಾರತ್ ಮತ್ತೆ ಆರೋಗ್ಯ ಕರ್ನಾಟಕ ಇವೆರಡೂ ಮಾನದಂಡಗಳು, ಯೋಜನೆಯ ಗುರಿಗಳು, ವ್ಯಾಪ್ತಿ ಇದೆಲ್ಲ ಸೇಮ್ ಇರುತ್ತೆ. ಆಯುಷ್ಮಾನ್ ಪ್ರಧಾನಮಂತ್ರಿ ಜನ ಆರೋಗ್ಯ ಮುಖ್ಯಮಂತ್ರಿ ಆರೋಗ್ಯ ಕರ್ನಾಟಕ ಯೋಜನೆಯಾಗಿ ಈ ಒಂದು ಯೋಜನೆಯ ಅಡಿಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತದ್ದು. ವಿಶಿಷ್ಟವಾಗಿ ಗುರುತಿನ ಚೀಟಿ ರಚಿಸಿ ಫಲಾನುಭವಿಗಳಿಗೆ ನೀಡಿಕೆ ಮಾಡಿ, ಜೊತೆಗೆ ಆ ಒಂದು ವ್ಯಾಪ್ತಿಯಲ್ಲಿ ಬರುವಂತಹ ವ್ಯಕ್ತಿಗಳಿಗೆ ಒಂದು 5 ಲಕ್ಷ ರೂಪಾಯಿವರೆಗೂ ಒಂದು ತುರ್ತು ಚಿಕಿತ್ಸೆಯನ್ನ ನೀಡುವಂತದ್ದು ನಾವು ನೋಡ್ತಾ ಬರ್ತೀವಿ. ಪ್ರಥಮ ಹಂತ, ದ್ವಿತೀಯ ಹಂತ, ತೃತೀಯ ಹಂತದ ಒಂದು ಚಿಕಿತ್ಸೆಗಳನ್ನ ಈ ವ್ಯವಸ್ಥೆಯಲ್ಲಿ ನೀಡಲಾಗುತ್ತೆ. ಸಾಮಾನ್ಯ ರೋಗಿಗೆ ಸೇವಾ ಪ್ರಯೋಜನದ ಮಿತಿ ಸರ್ಕಾರದ ಪ್ಯಾಕೇಜ್ ಅನ್ನುವಂಥ ದರದಲ್ಲಿ 30% ಹಾಗೂ ಸಹಪಾವತಿಯ ಒಂದು ಆಧಾರದ ಮೇಲೆ ಒಂದು ವಾರ್ಷಿಕ ಕುಟುಂಬಕ್ಕೆ 1.5 ಲಕ್ಷ ರೂಪಾಯಿಯ ಒಂದು ಚಿಕಿತ್ಸೆಯ ವೆಚ್ಚವನ್ನ ಸರ್ಕಾರ ಭರಿಸುವಂತದ್ದು ನಾವು ನೋಡ್ತೇವೆ. ಈ ಯೋಜನೆಯಡಿಯಲ್ಲಿ ಸಮುದಾಯಕ್ಕೆ ಸಮಗ್ರ ಒಂದು ಪ್ರಾಥಮಿಕ ಆರೋಗ್ಯ ಸೇವೆಯನ್ನ ಬಲಪಡಿಸಿಕೊಳ್ಳೋಕೋಸ್ಕರವಾಗಿ ಯೋಜನೆಗಳನ್ನ ತೆಗೆದುಕೊಂಡು ಬಂದಿರುವಂತದ್ದು. ಗುಣಾತ್ಮಕ ರೀತಿಯಲ್ಲಿ ಸಾರ್ವಜನಿಕರಿಗೆ ಅವರ ಮನೆಯ ಬಾಗಿಲಿಗೆ ಒಂದು ಈ ಒಂದು ಸುಸ್ಥಿರವಾದಂತಹ ಒಂದು ಯೋಜನೆ ಎನ್ನುವಂಥದ್ದು ತೆಗೆದುಕೊಂಡು ಬಂದಿರುವಂಥದ್ದು. ನಂತರ ನೋಡಿ ಸ್ನೇಹಿತರೆ, 108 ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಆರೋಗ್ಯ ಕವಚದ ಅಡಿಯಲ್ಲಿ ಒಂದು ತುರ್ತು ವಾಹನ ಸೇವೆ ಅನ್ನುವಂಥದ್ದು ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರದ ಒಂದು ಸಹಭಾಗಿತ್ವದಲ್ಲಿ ಬಂದಿರುವಂಥದ್ದು ನೋಡ್ತೇವೆ. ಅದರ ಬಗ್ಗೆನೂ ಸ್ವಲ್ಪ ಮಾಹಿತಿಯನ್ನು ನೋಡ್ಬೇಕಾಗತ್ತೆ. ಆರೋಗ್ಯ ಸಹಾಯವಾಣಿ 104 ನಾವು ನೋಡ್ತೇವೆ. ಗ್ರಾಮೀಣ ಪ್ರದೇಶದ ಜನರಿಗೆ ದೂರವಾಣಿ ಮೂಲಕವಾಗಿ ಮುಖಾಂತರ ವೈದ್ಯರಿಂದ ಆರೋಗ್ಯ ಸಲಹೆಯನ್ನ ಸೌಲಭ್ಯವನ್ನ ಪಡೆಯುವಂತಹ ಮೂಲಕವಾಗಿ 104ಕ್ಕೆ ಕರೆ ಮಾಡಿ ಸಹಾಯವಾಣಿಯಾಗಿ ನೀವು ಅದನ್ನ ಪರಿವರ್ತಿಸ್ಕೋಬಹುದು. ನೋಡಿ, ಆರೋಗ್ಯ ಕವಚ ಅನ್ನುವಂಥದ್ದು ಆರೋಗ್ಯ ಕವಚ ಅನ್ನುವಂಥದ್ದು 108ರಲ್ಲಿ ತುರ್ತು ಸಂದರ್ಭದಲ್ಲಿ ಉಚಿತ ಒಂದು ಸಾಗಾಣಿಕೆಗಾಗಿ ಒಂದು ವ್ಯಕ್ತಿಯನ್ನ ಆಕ್ಸಿಡೆಂಟ್ ಆದಲ್ಲ ಅಥವಾ ಯಾವುದೇ ಒಂದು ಜೀವಕ್ಕೆ ಹಾನಿ ಉಂಟಾದ ಸಂದರ್ಭದಲ್ಲಿ ಉಚಿತವಾಗಿ ತುರ್ತು ಸಾಗಾಣಿಕೆಗೆ ಈ ಒಂದು ಯೋಜನೆ ಇರುವಂಥದ್ದು. ಪ್ರತಿ ಒಂದು 85,000 ಜನರಿಗೆ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ, ಉಚಿತ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನ ಸರ್ಕಾರ ಕಲ್ಪಿಸಿಕೊಟ್ಟಿರುವಂಥದ್ದು. ಪ್ರಸ್ತುತವಾಗಿಯೂ ಕೂಡ ಇದು ಲಭ್ಯವಿರುವಂಥದ್ದು. ವಾತ್ಸಲ್ಯವಾಣಿ ಅನ್ನುವಂಥದ್ದು ಕಾನ್ಫರೆನ್ಸ್ ಮಾದರಿಯ ಮೂಲಕವಾಗಿ ಗರ್ಭಿಣಿಯರಿಗೆ ಮತ್ತು ಮಹಿಳೆಯರಿಗೆ ಒಂದು ಮಗುವಿನ ಆರೋಗ್ಯವನ್ನ ಅನುಸರಣೆ ನೋಡಿ. ಇಲ್ಲಿ ಮೀಟಿಂಗ್ಗಳನ್ನ ಮಾಡಿಕೊಂಡು ಕಾನ್ಫರೆನ್ಸ್ ಮೂಲಕವಾಗಿ ಮಹಿಳೆಯರ ಮತ್ತು ಬಾಣಂತಿಯರ ಒಂದು ಮಗುವಿನ ಆರೋಗ್ಯವನ್ನ ಹೇಗಿದೆ ಅನ್ನುವಂಥದ್ದು ತಿಳಿದುಕೊಳ್ಳುವಂತಹ ಮೂಲಕವಾಗಿ ವಾತ್ಸಲ್ಯವಾಣಿ ಅನ್ನುವಂಥದ್ದು ತೆಗೆದುಕೊಂಡು ಬಂದಿದ್ದೇವೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆಶಾ ಕಾರ್ಯಕರ್ತೆಯರು ಅನ್ನುವಂಥದ್ದು ಗ್ರಾಮೀಣ ಪ್ರದೇಶ ಮತ್ತು ಒಂದು ನಗರ ಪ್ರದೇಶದಲ್ಲಿ ಅನ್ನುವಂಥದ್ದು ನೋಡೋದಾದ್ರೆ 2,500 ಜನರಿಗೆ ಒಂದು ಆಶಾ ಕಾರ್ಯಕರ್ತೆಯರನ್ನ ನೇಮಿಸಲಾಗುತ್ತೆ. ಗ್ರಾಮೀಣ ಭಾಗದಲ್ಲಿ 1000 ಜನಸಂಖ್ಯೆಗೆ ಒಬ್ಬರನ್ನ ಆಶಾ ಕಾರ್ಯಕರ್ತೆಯರಾಗಿ ನೇಮಕ ಮಾಡಲಾಗುತ್ತೆ. ಅದು ನಿಮ್ಗೆ ನೆನಪಿರ್ಬೇಕಾಗತ್ತೆ. ನೋಡಿ, ಸಮುದಾಯ ಮತ್ತು ಆರೋಗ್ಯ ವ್ಯವಸ್ಥೆಯ ನಡುವೆ ಕಾರ್ಯನಿರ್ವಹಿಸುವಂತಹ ಸೇವಾ ಪೂರೈಕೆದಾರರು ಮನೆಗೆ ಭೇಟಿ ನೀಡಿ ಗ್ರಾಮ ಮತ್ತು ನಗರದ ಆರೋಗ್ಯ ದಿನಾಚರಣೆಗಳನ್ನ ಹಾಜರಾತಿಯಾಗಿಸುವುದು, ಜೊತೆಗೆ ಜಾಗೃತಿ ಸಭೆಗಳನ್ನ ಮಾಡುವಂಥದ್ದು, ಆರೋಗ್ಯ ದಾಖಲೆಯನ್ನ ಮಾಡುವಂಥದ್ದು, ಆಪ್ತ ಸಮಾಲೋಚನೆ ಮಾಡುವಂಥದ್ದು, ಆರೋಗ್ಯ ಸಂಸ್ಥೆಗಳಿಗೆ ಭೇಟಿ ನೀಡಿ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಇವರು ಭಾಗಿಯಾಗುವಂಥದ್ದು. ಇವರು ಬಹಳಷ್ಟು ಕೆಲಸವನ್ನ ಮಾಡ್ತಾರೆ ಸ್ನೇಹಿತರೆ. ನಮಗೆ ಗರ್ಭಿಣಿಯಾಗಿರ್ಬೋದು, ಬಾಣಂತಿಯರಾಗಿರ್ಬೋದು, ಮಗುವಿನ ಒಂದು ಆರೈಕೆಯನ್ನ ಹೇಗ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು,
ಜೊತೆಗೆ ಇತ್ತೀಚೆಗೆ ಬರುವಂತಹ ಮಾರಕ ರೋಗಗಳ ಬಗ್ಗೆ ಒಂದು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳುವಂತೆ ಸಾಕಷ್ಟು ಕೆಲಸವನ್ನ ಮಾಡುವಂಥದ್ದು ನಾವು ಆಶಾ ಕಾರ್ಯಕರ್ತೆಯರನ್ನ ನೋಡ್ತೇವೆ. ಅವರಿಗೂ ಕೂಡ ನೀವು ಒಂದು ಧನ್ಯವಾದವನ್ನ ಈ ಮೂಲಕವಾಗಿ ಸಲ್ಲಿಸಬೇಕಾಗತ್ತೆ. ಸಾಕಷ್ಟು ಒಂದು ಕೆಲಸದಲ್ಲಿ ಭಾಗಿಯಾಗ್ತಾರೆ. ನಮ್ಮೊಂದಿಗೆ ಒಂದು ಕಷ್ಟದ ಸಂದರ್ಭದಲ್ಲಿ ಇವರು ಭಾಗಿಯಾಗುವಂಥದ್ದು ನೋಡ್ತೇವೆ ನಾವು. ನಂತರ ಶುಚಿ ಯೋಜನೆ ಅನ್ನುವಂಥದ್ದು. ಶುಚಿ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ನೋಡಿ ಸ್ನೇಹಿತರೆ, 10 ರಿಂದ 18 ವರ್ಷದ ಒಂದು ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇರುವಂತಹ ಒಂದು ಹದಿಹರೆಯದಂತಹ ಹೆಣ್ಣು ಮಕ್ಕಳಿಗೆ ಮುಟ್ಟಿನ ಸಂದರ್ಭದಲ್ಲಿ ಒಂದು ಮುಟ್ಟಿನ ಕಪ್ ಯೋಜನೆಯನ್ನ ತೆಗೆದುಕೊಂಡು ಬಂದಿರುವಂತದ್ದು, ಒಂದು ಒಂದು ರೂಪದಲ್ಲಿ ಕಪ್ ರೂಪದಲ್ಲಿ ಬಂದಿರುವಂತದ್ದು ನಾವು ನೋಡ್ತೇವೆ. ಈ ಮುಟ್ಟಿನ ಕಪ್ ಯೋಜನೆ ಅನ್ನುವಂತಹ ಹೆಸರಿನ ಯೋಜನೆ ಬಂದಿರುವಂತದ್ದು. ಇತ್ತೀಚೆಗೆ ಒಂದು ಕಾಂತಾರ ಮೂವಿಯ ನಟಿಯಾದಂತಹ ಸಪ್ತಮಿ ಗೌಡ ಅವರು ಈ ಯೋಜನೆಯ ಒಂದು ರಾಯಭಾರಿಯಾಗಿ ನಾವು ಗಮನಿಸ್ತೇವೆ ನೋಡಿ. ಹದಿಹರೆಯದಂತಹ ಮಕ್ಕಳಿಗೆ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಸ್ಯಾನಿಟರಿ ನ್ಯಾಪ್ಕಿನ್ಗಳ ಪ್ಯಾಡ್ಗಳನ್ನ ಮತ್ತು ಪರ್ಯಾಯ ಮೈತ್ರಿ ಮುಟ್ಟಿನ ಕಪ್ಗಳನ್ನ ಯಾವ ರೀತಿಯಾಗಿ ಬಳಕೆ ಮಾಡಬೇಕು, ಅದರ ವಿಶಿಷ್ಟತೆಗಳೇನು, ಅದರ ಪ್ರಯೋಜನಗಳೇನು, ಅದರೆಲ್ಲರ ಬಗ್ಗೆ ಒಂದು ಮಾಹಿತಿಯನ್ನ ಈ ಒಂದು ಯೋಜನೆಯಲ್ಲಿ ನೀಡಲಾಗುತ್ತೆ. ಇದನ್ನ ಕೂಡ ಅಳವಡಿಕೆ ಮಾಡಲು ಸಾಕಷ್ಟು ಕಾರ್ಯಕ್ರಮಗಳನ್ನು ಕೂಡ ನಾವು ಇಲ್ಲಿ ತಂದಿರುವಂತದ್ದು ನೋಡ್ತೇವೆ. ವಿತರಣೆ ಯೋಜನೆಗಳನ್ನ 2022-23ರಲ್ಲಿ ಪ್ರಾಯೋಗಿಕವಾಗಿ ನಾವು ದಕ್ಷಿಣ ಕನ್ನಡ ಮತ್ತು ಚಾಮರಾಜ ಜಿಲ್ಲೆಗಳಲ್ಲಿ ಜಾರಿಯನ್ನ ಮಾಡಿರುವಂತದ್ದು, 2 ಜಿಲ್ಲೆಗಳಲ್ಲಿ ಜಾರಿ ಮಾಡಿರುವಂತದ್ದು ನೋಡಿ. ಮಕ್ಕಳಿಗೆ ಇಂದ್ರಧನುಷ್ ಆರೋಗ್ಯ ಲಸಿಕಾ ಕಾರ್ಯಕ್ರಮ ಅನ್ನುವಂಥದ್ದು ಬಂದಿದೆ. ಇಲ್ಲಿ ಇಂದ್ರಧನುಷ್ 5.0 ಎಂಬುವಂಥದ್ದು 2023 ಆಗಸ್ಟ್ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ 3 ಸುತ್ತುಗಳಲ್ಲಿ ರೋಗ ನಿರೋಧಕ ಲಸಿಕೆ ಕಾರ್ಯಕ್ರಮಗಳನ್ನ ಈ ಯೋಜನೆ ಇಂದ್ರಧನುಷ್ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಈ ಒಂದು ಯೋಜನೆಯನ್ನ ತೆಗೆದುಕೊಂಡು ಬಂದಿರುವಂತದ್ದು ನಾವು ಗಮನಿಸ್ತೇವೆ ನೋಡಿ. ಶಿಶು ಮರಣಗಳನ್ನ ತಡೆಗಟ್ಟಲು ಮತ್ತು ಸರ್ಕಾರ ಕಾರ್ಯಕ್ರಮಗಳನ್ನ ತಂದಿರುವಂಥದ್ದು 2023ರ ಒಂದು ವೇಳೆಗೆ ಜಾಗತಿಕ ತಾಯಂದಿರ ಮರಣದ ಅನುಪಾತವನ್ನ ಪ್ರತಿ 1 ಲಕ್ಷ ಜೀವಂತ ಒಂದು ಜನನಗಳಿಗೆ 70ಕ್ಕಿಂತ ಕಡಿಮೆ ಮಾಡುವಂತಹ ಉದ್ದೇಶವನ್ನ ಸರ್ಕಾರ ಹಮ್ಮಿಕೊಂಡಿದೆ. 2011ರ ಒಂದು ಜನಗಣತಿಯ ಪ್ರಕಾರವಾಗಿ ಮಕ್ಕಳ ಲಿಂಗಾನುಪಾತವನ್ನ ನೋಡೋದಾದ್ರೆ 1000 ಮಕ್ಕಳಿಗೆ 948 ಮಕ್ಕಳು ಇರುವಂತದ್ದು ನಾವು ನೋಡ್ತಾ ಬರ್ತೇವೆ. 2021ರ ಮಾದರಿಯ ನೋಂದಣಿಯ ಪ್ರಕಾರವಾಗಿ ನೋಡೋದಾದ್ರೆ 1000 ಮಕ್ಕಳಿಗೆ 941 ಮಕ್ಕಳು ಇರುವಂತದ್ದು ಲಿಂಗಾನುಪಾತ ನೋಡೋದಾದ್ರೆ. ಇಲ್ಲಿ ಕರ್ನಾಟಕ ಸರ್ಕಾರ ಹೆಣ್ಣು ಮಗುವಿನ ಬಗ್ಗೆ ಒಂದು ವಿಶೇಷ ಕಾಳಜಿಯನ್ನ ಜಾಗೃತಿಯನ್ನ ವಹಿಸಿರುವಂತದ್ದು ನೋಡ್ತೇವೆ. ಇಲ್ಲಿ ಗರ್ಭಪಾತವನ್ನ ತಡೆಯುವಂತಹದ್ದು, ಹಾಗೆ ಪ್ರಸವ ಪೂರ್ವ ಟೆಸ್ಟ್ಗಳನ್ನ ಮಾಡುವಂಥದ್ದು, ಹೆಣ್ಣು ಮಕ್ಕಳಿಗೆ ಭ್ರೂಣ ಹತ್ಯೆಗಳನ್ನ ತಡೆಯುವಂತ ಸಾಕಷ್ಟು ಕಾನೂನುಗಳನ್ನ ತೆಗೆದುಕೊಂಡು ಬಂದಿರುವಂತದ್ದು, ಇದೆಲ್ಲ ಕೂಡ ಸರ್ಕಾರ ತೆಗೆದುಕೊಂಡು ಬಂದಂತದ್ದು ನಾವು ನೋಡ್ತೇವೆ. ಗರ್ಭಪಾತವನ್ನ ನಡೆಸುವ ವಿರುದ್ಧವಾಗಿ ಲಿಂಗ ಆಯ್ಕೆ ನಿಷೇಧ ಕಾಯ್ದೆಯನ್ನ ಜಾರಿಯನ್ನ ಮಾಡಿರುವಂತದ್ದು ನಾವು ನೋಡುವಂಥದ್ದು ಕರ್ನಾಟಕ ಸರ್ಕಾರದ ಒಂದು ಸ್ಕೀಮ್ಗಳಲ್ಲಿ. ನಂತರ ನೋಡಿ ಟೆಲಿಮೆಡಿಸನ್ ಅನ್ನುವಂಥದ್ದು, ಈ ಸಂಜೀವಿನಿ ಅನ್ನುವಂಥದ್ದು ಲಾಸ್ಟ್ ಯೋಜನೆ ಇದೆ ಸ್ನೇಹಿತರೆ. ಇಲ್ಲಿ 2020ರ ಆಗಸ್ಟ್ ನಲ್ಲಿ ರಾಷ್ಟ್ರೀಯ ಟೆಲಿಮೆಡಿಸನ್ ಯೋಜನೆ ಅಡಿಯಲ್ಲಿ ರಾಜ್ಯದಲ್ಲಿ ಈ ಸಂಜೀವಿನಿ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಒಂದು ಆರಂಭ ಮಾಡಲಾಗುತ್ತೆ. ಇದು ಕರ್ನಾಟಕದ ಈ ಯೋಜನೆಯಲ್ಲಿ ಅನುಷ್ಠಾನ ಮಾಡೋದ್ರಲ್ಲಿ 4ನೇ ಸ್ಥಾನವನ್ನ ಕರ್ನಾಟಕ ಪಡ್ಕೊಂಡಿರುವಂತದ್ದು ನೋಡ್ತೇವೆ. ಇದಿಷ್ಟು ನಾವು ಸ್ನೇಹಿತರೆ ನಾನು ಯಾವುದ್ರ ಬಗ್ಗೆ ಚರ್ಚೆ ಮಾಡಿರುವಂತದ್ದು, ಇಲ್ಲಿ ಮಾನವ ಅಭಿವೃದ್ಧಿಯಲ್ಲಿ ಬರುವಂತಹ ಜೀವಿತಾವಧಿ, ಆಯುಷ್ಮಾನ್, ಆಶಾ ಕಾರ್ಯಕರ್ತೆ, ಇಂಥ ಸಾಕಷ್ಟು ಯೋಜನೆಗಳನ್ನ ಕೂಡ ನಾನು ಇದರಲ್ಲಿ ಕವರ್ ಮಾಡಿದ್ದೇನೆ. ಮಾನವನ ಅಭಿವೃದ್ಧಿಗೆ ಪೂರಕವಾಗಿ ಇರುವಂತಹ ಯೋಜನೆಗಳೇನೇನು ಅದರ ಬಗ್ಗೆ ಇರುವಂತಹ ಪಾಯಿಂಟ್ಗಳು, ಇದರ ನೆಕ್ಸ್ಟ್ ಅಲ್ಲೂ ಕೂಡ ಸಾಕಷ್ಟು ಪಾಯಿಂಟ್ಗಳಿದೆ, ಅದನ್ನು ಕೂಡ ಚರ್ಚೆಯನ್ನ ಮಾಡ್ತೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.